ಹೊಸ ಸಿಸ್ಟಮ್ನ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ 4.0 ನುಡಿನೂ ಇದೆ, ಬಟ್ ಅದರಲ್ಲಿ ಕನ್ನಡ ಟೈಪ್ ಆಗ್ತಿಲ್ಲ. ಬೇರೆ ಯಾವ ನುಡಿನ ನಾವು ಇನ್ಸ್ಟಾಲ್ ಮಾಡ್ಕೋಬೋದು ಮ್ಯಾಮ್? ಸೊ ನಾನು ಇವಾಗ ನಿಮಗೆ ಯಾವ ಹೊಸ ಒಂದು ನುಡಿಯನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. 4.0 ಇದ್ದರೆ ಅದನ್ನು ನೀವು ಫಸ್ಟು ಕಂಟ್ರೋಲ್ ಪ್ಯಾನಲಿಗೆ ಹೋಗಿ ಅನ್ಇನ್ಸ್ಟಾಲ್ ಮಾಡಿ. ಸೊ ಅನ್ಇನ್ಸ್ಟಾಲ್ ಮಾಡಿದ ನಂತರ ಆಮೇಲೆ ನೀವು ಹೊಸ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನಾನು ಈ ಒಂದು ಸಿಸ್ಟಮಲ್ಲಿ ಈಗ ಹೊಸ ಒಂದು ನುಡಿಯನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕಂತ ತೋರಿಸ್ತೀನಿ. ಮೊದಲದಾಗಿ ನಾವು ಸಿಸ್ಟಮಿಗೆ ನೆಟ್ಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ನೆಟ್ ಕನೆಕ್ಟ್ ಮಾಡಿದ್ಮೇಲೆ ಗೂಗಲನ್ನು ಓಪನ್ ಮಾಡ್ಕೋಬೇಕು. ಗೂಗಲಲ್ಲಿ ನಾವು ಲೇಟೆಸ್ಟ್ ವರ್ಷನ್ ಅಂತ ಬರುತ್ತೆ. ಸೊ ವಿಂಡೋಸ್ 10 ಇದ್ದರೆ ವಿಂಡೋಸ್ 10ಗೆ ತೊಗೊಳ್ಳಿ. ಸೊ ಲೇಟೆಸ್ಟ್ ನುಡಿ 6.1 ಫ್ರೀ ಡೌನ್ಲೋಡ್ ಅಂತ ಇದೆ. ಇದನ್ನು ನೀವು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಡೌನಿಗೆ ಬನ್ನಿ. ಡೌನ್ಲೋಡ್ ನುಡಿ 6.1 ಅಂತ ಇದೆ. ಇದನ್ನು ನೀವು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲಿ ಡೌನ್ಲೋಡ್ ಆಗಬೇಕು ಅಂತ ಕೇಳುತ್ತೆ. ಇಲ್ಲಿ ನೀವು ಡೆಸ್ಕ್ಟಾಪನ್ನು ತೊಗೊಳ್ಳಿ. ಡ್ರೈವ್ ಆಗಿ ಡೆಸ್ಕ್ಟಾಪನ್ನು ತೊಗೋಬೇಕಾಗುತ್ತೆ. ಡೆಸ್ಕ್ಟಾಪನ್ನು ತೊಗೊಂಡ ಮೇಲೆ ನೆಕ್ಸ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆಗಿರುತ್ತೆ. ಸೊ ಈ ಡೌನ್ಲೋಡಿಗೆ ಹೋಗಿ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಎಸ್ ಅಂತ ತೊಗೊಳ್ಳಿ. ಎಸ್ ಅಂತ ತೊಗೊಂಡ ತಕ್ಷಣ ಅಗ್ರಿಮೆಂಟನ್ನು ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಒಂದು 4 ಬಾರಿ ಬರುತ್ತೆ. ಸೊ ನೀವು ನೆಕ್ಸ್ಟ್ ಅಂತ ತೊಗೊಳ್ಳಿ. ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪಲ್ಲಿ ಬರಬೇಕಾಗಿ ಕೇಳುತ್ತೆ. ಇಲ್ಲಿ ಡೆಸ್ಕ್ಟಾಪಲ್ಲಿ ನಾವು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕೊಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಇನ್ಸ್ಟಾಲ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ನೆಟ್ ಸ್ಲೋ ಇದ್ದರೆ ಸ್ಲೋ ಇನ್ಸ್ಟಾಲ್ ಆಗುತ್ತೆ. ಇದು ಫಾಸ್ಟ್ ಇರೋದ್ರಿಂದ ಬೇಗ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟು ಫಿನಿಶ್ ಅಂತ ಕೊಡಿ. ಸೊ ಫಿನಿಶ್ ಅಂತ ಕೊಟ್ಟ ಮೇಲೆ ನೋಡಿ ಇಲ್ಲಿ ನುಡಿ 6.1 ಅನ್ನೋದು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈಗ MS ವರ್ಡಲ್ಲಿ ನುಡಿಯನ್ನು ತೊಗೊಂಡು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.